ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಸ್ತ್ರೀ ಸಮಾನತೆಯ ಬಗ್ಗೆ ಶರಣರು ಹೇಳಿದಂತಹ ಒಂದೆರಡು ವಚನಗಳನ್ನು ತಿಳಿಯೋಣ. ಮೊದಲನೆಯದಾಗಿ ಜೇಡರ ದಾಸಿಮಯ್ಯನವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಭೌತಿಕ ಲಕ್ಷಣಗಳಿಂದ, ಸ್ತ್ರೀ ಪುರುಷ ಸಹಜವಾದಂತಹ ದೈಹಿಕ ಆಕಾರಗಳಿಂದ ಗಂಡು ಹೆಣ್ಣು ಎಂಬ ವರ್ಗೀಕರಣ ಕೊಡಬಹುದು. ಆದರೆ ಈ ಎರಡೂ ದೇಹಗಳ ಒಳಗಿರುವಂತಹ ಆತ್ಮಕ್ಕೆ ಲಿಂಗಭೇದವಿಲ್ಲ ಎಂಬಂತಹ ಈ ಸತ್ಯವನ್ನು ಆದ್ಯ ವಚನಕಾರರಾದಂತಹ ಜೇಡರ ದಾಸಿಮಯ್ಯನವರು ನಮಗೆ ವಚನದ ಮುಖಾಂತರವಾಗಿ ಸ್ಪಷ್ಟವಾಗಿ ಸಾರ್ತಾರೆ. ಹಾಗೆ ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ: ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನ ಏರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ಎಂತಹ ಸುಂದರವಾದಂತಹ ವಚನ ಗೆಳೆಯರೆ. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನ ಏರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನ ಏರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನ ಏರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನ ಏರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಎಂಬಂತಹ ಸಿದ್ದರಾಮೇಶ್ವರರ ವಚನ ಹೆಣ್ಣಿಗೆ ವಚನಕಾರರು ನೀಡುವಂತಹ ಗೌರವದ ಸಂಕೇತ ಆಗಿದೆ. ಹೆಣ್ಣನ್ನ ಶೂದ್ರಾತಿ ಶೂದ್ರಳಂತೆ ಕಾಣುತ್ತಿದ್ದಂತಹ ಸಂಪ್ರದಾಯಸ್ಥರಿಗೆ ಸ್ತ್ರೀ ಸಮಾನತೆಯ ಸಂದೇಶವನ್ನ ಸಾರಿ ಅದನ್ನು ತಮ್ಮ ಅನುಭವದ ಬದುಕಿನಲ್ಲಿ ಅನುಷ್ಠಾನಗೊಳಿಸಿದಂತಹ ಹಿರಿಮೆ ಶರಣರಿಗೆ ಸಲ್ಲುತ್ತೆ ಗೆಳೆಯರೆ. ಸ್ತ್ರೀಯರಿಗೆ ದೈವ ಸಮಾನವಾದಂತಹ ಸ್ಥಾನವನ್ನ ತಂದುಕೊಟ್ಟವರೇ ನಮ್ಮ ಬಸವಾದಿ ಶರಣರು. ಅಕ್ಕ ಮಹಾದೇವಿ, ಅಕ್ಕಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಲಕ್ಕವ್ವ, ಗಂಗಾಂಬಿಕೆ, ಗೊಗ್ಗವ್ವೆ, ದುಗ್ಗವ್ವೆ, ಮುಕ್ತಾಯಕ್ಕ, ಸತ್ಯಕ್ಕ, ಬೋಂತಾದೇವಿ, ಮೋಳಿಗೆ ಮಹಾದೇವಿ, ಸೂಳೆ ಸಂಕವೆ ಮುಂತಾದ ಮಹಿಳಾ ಆಧ್ಯಾತ್ಮಿಕ ಸಾಧಕರನ್ನ ಸಮಾನವಾಗಿ ಕಾಣುವುದರ ಜೊತೆಗೆ ಅನುಭವ ಮಂಟಪದಲ್ಲಿ ಅವರ ಅಭಿವ್ಯಕ್ತಿಗೆ ಅವಕಾಶ ನೀಡುವ ಮೂಲಕ ಅವರನ್ನ ಅತ್ಯಂತ ಗೌರವದಿಂದ ಶರಣೀಯರು ಎಂದು ಸಂಬೋಧಿಸಿ ಅವರಲ್ಲಿ ಮಾತೃ ಸ್ವರೂಪವನ್ನ ಕಂಡಂತಹ ಹಿರಿಮೆ ಶರಣರಿಗೆ ಸಲ್ಲುತ್ತೆ. 9 ಶತಮಾನಗಳ ಹಿಂದೆ ಬಾಲ್ಯ ವಿವಾಹವನ್ನ ಖಂಡಿಸಿ ವಿಧವಾ ವಿವಾಹವನ್ನ ಪ್ರೋತ್ಸಾಹಿಸಿ ಅಂತರ್ಜಾತಿ ವಿವಾಹದ ಒಂದು ದೊಡ್ಡ ಜಾತ್ಯತೀತ ಆಂದೋಲನಕ್ಕೆ ನಾಂದಿ ಹಾಡಿದವರು ದಾರ್ಶನಿಕರಾದಂತಹ ಬಸವಾದಿ ಶರಣರು. ಇಂದು ನಾವು ಸ್ತ್ರೀ ಸಮಾನತೆಯ ಬಗ್ಗೆ ಬಹಳಷ್ಟು ಮಾತನಾಡ್ತೇವೆ. ಸ್ತ್ರೀ ಸಮಾನತೆಯನ್ನ ಸಾಧಿಸಲು ಅನೇಕ ಕಾನೂನುಗಳನ್ನ ರಚಿಸ್ತೇವೆ. ಸಂವಿಧಾನಾತ್ಮಕವಾದಂತಹ ಬೆಂಬಲವನ್ನ ಕೂಡ ನೀಡಲಾಗುತ್ತೆ. ಆದರೆ ಇಂತಹ ಸ್ತ್ರೀ ಸಮಾನತೆಯ ಆಶಯವನ್ನ ಸಮಾಜದ ವಿರೋಧಗಳ ನಡುವೆಯೂ ಕೂಡ 9 ಶತಮಾನಗಳ ಹಿಂದೆಯೇ ಪ್ರತಿಪಾದಿಸಿದ್ದದ್ದು ಶರಣರ ಪ್ರಗತಿಪರ ಚಿಂತನೆಯ, ಮಾನವೀಯ ಪ್ರಜ್ಞೆಯ ಮತ್ತು ಸ್ತ್ರೀ ಸಮಾನತೆಯ ತಾತ್ವಿಕ ಪ್ರತಿಪಾದನೆಯ ಸಂಕೇತ ಆಗಿದೆ ಅಂತಲೇ ಹೇಳಬಹುದು. ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣರು ಹೇಳಿದಂತಹ 2 ವಚನಗಳ ಮುಖಾಂತರವಾಗಿ ಸ್ತ್ರೀ ಸಮಾನತೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿಗಳು.